विद्यार्थियों, आज हम अभ्यास 23 चिड़ियाघर इस पाठ के बारे में हम अध्ययन जानकारी प्राप्त किए थे इससे पहले अवधि में। तो चिड़ियाघर इस अभ्यास में चित्र और सामने दिए हुए शब्दों का उपयोग करके वाक्य बनाइए। ನಾವು ವಿದ್ಯಾರ್ಥಿಗಳೇ 5ನೇ ವರ್ಗದ ವಿದ್ಯಾರ್ಥಿಗಳಿಗೆ ಅಭ್ಯಾಸ 23 ಚಿಡಿಯಾಘರ್ ಈ ಅಭ್ಯಾಸವನ್ನ ಹಿಂದಿನ ಒಂದು ತರಗತಿಯಲ್ಲಿ ಆಯಾನ್, ದಾಂತ್, पूंछ, शरीर, लंबी गर्दन ಈ ಶಬ್ದಗಳನ್ನ ನಾವು ಹೆಂಗ ವಿವರಣೆ ಮಾಡಬೇಕು, ಇವನ್ನ ಸ್ವಂತ ವಾಕ್ಯದಲ್ಲಿ ಹೇಗೆ ಬಳಕೆ ಮಾಡಬೇಕು ಅನ್ನೋದನ್ನ ಅಭ್ಯಾಸ ಮಾಡಿದ್ವಿ. ಇನ್ನು ಚಿಡಿಯಾಘರದ ಮುಂದುವರೆದಂತ ಭಾಗವನ್ನ ನಾವು ಇವತ್ತ ಅಭ್ಯಾಸವನ್ನ ಪ್ರಾರಂಭಿಸೋಣ. ಅಭ್ಯಾಸ 23 अभ्यास 23 चिड़ियाघर ಹಾಗಾದ್ರೆ ಚಿಡಿಯಾಘರ್ ಅಂತಂದ್ರೆ ಪ್ರಾಣಿ ಸಂಗ್ರಹಾಲಯ. ಇದರಲ್ಲಿ ನಾವು ಹಿಂದೆ ಕಲಿತಂತಹ ಅವಧಿಯಲ್ಲಿ ನಾವೇನು ಅಭ್ಯಾಸ ಮಾಡಲು ಅದನ್ನ ಸ್ವಲ್ಪ ಪುನರಾವರ್ತನೆ ಮಾಡಿ ನಾವು ಮುಂದಿನ ಒಂದು ಭಾಗಕ್ಕೆ ಹೋಗ್ತೀವಿ. ಹಾಗಾದ್ರೆ ಆಯಾಲ್ ಚಿಡಿಯಾಘರ್ ಒಳಗ ಮೊದಲನೇ ಚಿತ್ರ ಬರ್ತಕ್ಕಂಥದ್ದು ಶೇರ್, ಹಾತಿ, ಆನೆ, ಬಂದರ್, ಮಂಗ, ಜಿಬ್ರಾ, ಆಮೇಲೆ ಜಿರಾಫ್, ಈ 5 ಚಿತ್ರಗಳು ಬರ್ತಾವೆ. ಹಾಗಾದ್ರೆ ಆಯಾಲ್, दांत, पूंछ, शरीर, लंबी गर्दन ಇವುಗಳ ವಾಕ್ಯವನ್ನ ನಾವು ಮಾಡಿದ್ವಿ. ಹೇಗೆ आयाल शेर के आयाल केसर रंग के होते हैं, ये है पहला वाक्य. दूसरे चित्र के सामने जो शब्द है दांत, हाथी के दांत बहुत कीमती होते हैं. ಎರಡನೇ ಚಿತ್ರದ ಮುಂದೆಗಡೆ ಇರತಕ್ಕಂತ ಶಬ್ದ ದಾಂತ್. ಹಾಗಾದ್ರೆ ವಾಕ್ಯ ಏನ? ಹಾತಿ ಕೆ ದಾಂತ್, ಹಾತಿಯ ಅಂದ್ರೆ ಆನೆಯ ಹಲ್ಲುಗಳು ಬಹಳಷ್ಟು ಬೆಲೆಯುಳ್ಳದ್ದಾಗಿರುತ್ತದೆ. ಇದು ಎರಡನೇದು. तीसरे चित्र है बंदर और चित्र के सामने है शब्द पूंछ. तो बंदर की पूंछ लंबी है. ಮೂರನೇ ಚಿತ್ರದ ಮುಂದಗಡೆ ಇರತಕ್ಕಂತ ಶಬ್ದ पूंछ. ಇದರ ಒಂದು ವಾಕ್ಯ ಐತಿ, बंदर की पूंछ लंबी है ಅಂತಂದ್ರೆ ಮಂಗನ ಬಾಲ ಉದ್ದವಾಗಿದೆ. ನಾಲ್ಕನೇ ಚಿತ್ರ नंबर 4 के जो चित्र के आगे जो जेब्रा चिड़िया है और उनके सामने जो शब्द है शरीर. शरीर ಅಂತಂದ್ರೆ देह. जेब्रा के शरीर पर काले और सफेद रंग के लकीरें होते हैं. जेब्राದ ದೇಹದ ಮೇಲೆ ಬಿಳಿ ಮತ್ತು ಕಪ್ಪು ಬಣ್ಣದ ಪಟ್ಟಿಗಳಿವೆ ಅಥವಾ ಗೆರೆಗಳಿವೆ. ಇದು ನಾಲ್ಕನೇ ಚಿತ್ರದ ಮುಂದೆ ಇರತಕ್ಕಂತಹ ವಾಕ್ಯ. नंबर 5 के जो चित्र है जिराफ और शब्द है सामने लंबी गर्दन. तो वाक्य ए है जिराफ की गर्दन लंबी है. 5ನೇ ಚಿತ್ರ ಜಿರಾಫ್ ಚಿತ್ರ ಐತೆ, ಅದರ ಮುಂದಗಡೆ ಇರತಕ್ಕಂತ ಶಬ್ದ ಲಂಬಿ ಗರ್ದನ್. ಲಂಬಿ ಗರ್ದನ್ ಅಂತಂದ್ರೆ ಉದ್ದವಾದ ಕುತ್ತಿಗೆ. ಹಾಗಾದ್ರೆ ವಾಕ್ಯ ಜಿರಾಫ್ ಕಿ ಗರ್ದನ್ ಲಂಬಿ ಹೈ ಅಂತಂದ್ರೆ ಜಿರಾಫ್ನ ಕುತ್ತಿಗೆ ಉದ್ದವಾಗಿದೆ. ಇದಾದ ನಂತರ ಹೋದಂತ ಅವಧಿಯಲ್ಲಿ ಪಾಲ್ತು ಜಾನುವಾರು और जंगली जानवर ಈ ಅಭ್ಯಾಸವನ್ನ ಮಾಡಿದ್ರು. ಪಾಲ್ತು ಜಾನುವಾರು ಅಂತಂದ್ರೆ ಸಾಕು ಪ್ರಾಣಿಗಳು ಯಾವ್ಯಾವ ಬರ್ತಾವು? ಕುತ್ತ, ಬಿಲ್ಲಿ, घोड़ा, बकरी, गाय, इवेಲ್ಲ पालतू जानवर. आमल जंगली जानवर जंगल में जो रहते हैं प्राणियां और जंगली जानवर कौन कौन से हैं? शेर, हाथी, जेब्रा, जिराफ, गोरिल्ला ಇವೆಲ್ಲ ಕಾಡು ಪ್ರಾಣಿಗಳಲ್ಲಿ ಬರ್ತಕ್ಕಂಥವು. ಇನ್ನು ನಾವು ಇವತ್ತು ಅಭ್ಯಾಸ ಮಾಡ್ತಕ್ಕಂಥದ್ದು चित्र और सामने दिए हुए शब्दों का उपयोग करके वाक्य बनाइए. जो चित्र दी गई है 5 और उनके सामने जो शब्द है चित्र और शब्द दोनों इस्तेमाल करके हमें वाक्य बनाना है. ಹಾಗಾದ್ರೆ ಚಿಡಿಯಾಘರ್ ಈ ಪಾಠದಲ್ಲಿ ಮುಂದುವರೆದಂತಹ ಭಾಗವನ್ನು ನಾವು ಇವತ್ತು ಅಭ್ಯಾಸ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಚಿತ್ರದ ಬಳಕೆ ಮತ್ತು ಆ ಚಿತ್ರದ ಮುಂದೆ ಇರತಕ್ಕಂತ ಶಬ್ದಗಳ ಬಳಕೆ ಎರಡು ಉಪಯೋಗ ಆಗಬೇಕು. ಹಾಗಾದ್ರೆ ಚಿತ್ರ ಚೀಲ್. ಚೀಲ್ ಅಂತ ಐತಿ. ಚೀಲ್ ಅಂತಂದ್ರೆ ಹದ್ದು. ರಾಜ ಚೀಲ್ ಪಕ್ಷಿयों का राजा है ಅಂತಂದ್ರೆ ಹದ್ದು ಪಕ್ಷಿಗಳ ರಾಜ ಅಥವಾ ಭಾಗ್ ಪಕ್ಷಿयों का राजा है ಈ ರೀತಿನೂ ತಗೋಬಹುದು. ಇದು ಒಂದೇ ಉದಾಹರಣೆ, ಚಿತ್ರದ ಮುಂದೆ ಇರತಕ್ಕಂತ ಶಬ್ದದ ಉದಾಹರಣೆ. ಎರಡನೇದು ಮೋರ್. ಮೋರ್ का चित्र है और शब्द है आगे पंख. पंख ಅಂದ್ರೆ ರೆಕ್ಕೆಗಳು, ಮೋರ್ ಅಂತಂದ್ರೆ ನವಿಲು. मोर के पंख बहुत सुंदर होते हैं ಅಂತಂದ್ರೆ ನವಿಲಿನ ರೆಕ್ಕೆಗಳು ಬಹಳಷ್ಟು ಸುಂದರವಾಗಿರುತ್ತವೆ. तीसरे जो पक्षी है चित्र है उष्ट्र पक्षी और उष्ट्र पक्षी के सामने जो शब्द है अंडा और उष्ट्र पक्षी के अंडे बहुत बड़ा होता है.
ಹಾಗಾದ್ರೆ ಉಷ್ಟ್ರ ಪಕ್ಷಿಯ ಮೊಟ್ಟೆ ಬಹಳಷ್ಟು ದೊಡ್ಡದಾಗಿರುತ್ತದೆ. ಇದು ಮೂರನೇದು. नाल्कनेದು कोयल का यहाँ चित्र दी गई है और सामने जो शब्द है आवाज, तो इन दोनों को इस्तेमाल करके हमें वाक्य बनाना है. तो वाक्य ए है कोयल की आवाज बहुत सुरीली होते हैं या कोयल की आवाज बहुत मीठे होते हैं. ಕೋಗಿಲೆಯ ಧ್ವನಿ ಬಹಳಷ್ಟು ಮಧುರವಾಗಿರುತ್ತದೆ. ಇದು ನಾಲ್ಕನೇ ಚಿತ್ರ ಮತ್ತು ಚಿತ್ರದ ಮುಂದೆ ಇರತಕ್ಕಂಥ ಶಬ್ದಗಳ ಉಪಯೋಗವನ್ನು ಮಾಡಿದಂತಹ ಒಂದು ವಾಕ್ಯ. नंबर 5 का जो चित्र है गिदड़ और उसके सामने जो शब्द है उड़ान. तो मैना आसमान में उड़ान भरती है ಅಂತಂದ್ರೆ ಮೈನಾ ಪಕ್ಷಿ ಆಕಾಶದಲ್ಲಿ ಹಾರುತ್ತದೆ ಅಂತಕ್ಕಂಥ ವಾಕ್ಯಗಳು ಬರುತ್ತವೆ. ಹಾಗಾದ್ರೆ ಮೊದಲಿಗೆ ವಾಕ್ಯಗಳನ್ನು ನೋಡೋಣ. चित्र और सामने, चित्र और सामने दी गई शब्दों को, दी गई शब्दों को उपयोग करके वाक्य बनाइए, वाक्य बनाइए. ಹಾಗಾದ್ರೆ ಚಿತ್ರ ಮತ್ತು ಅವರ ಮುಂದೆ ಕೊಟ್ಟಂತಹ ಶಬ್ದಗಳನ್ನು ಉಪಯೋಗ ಮಾಡಿಕೊಂಡು ವಾಕ್ಯ ಮಾಡಿ ಅಂತ ಹೇಳ್ಯಾರ. ಹೌದು, ಇದು ಪ್ರಶ್ನೆ. ಇದ್ರಾಗ ಒಂದೇದು ರಾಜ ಅಂತ ಇದೆ. ಹೌದು, ಹಾಗಾದ್ರೆ ಇದಕ್ಕೆ ಯಾವ ರೀತಿ ವಾಕ್ಯ ಮಾಡಬೇಕು? ಇಲ್ಲಿ ನಾವು ಚೀಲ್ ಪಕ್ಷಿಯೋं का राजा है ಇದನ್ನು ತಗೋಬಹುದು, ಅಥವಾ ಭಾಗ್ चील पक्षियों का राजा है ಇದನ್ನು ತಗೊಳ್ಳುವಂತ. ಇಲ್ಲ ಅಂತಂದ್ರೆ ಇನ್ನೊಂದು ವಾಕ್ಯ ಭಾಗ್ ಪಕ್ಷಿಯೋं का राजा है. ಹುಲಿ ಪಕ್ಷಿ, ಚಿಡಿ ಅಂತಂದ್ರೆ ಪಕ್ಷಿಗಳು ಇಲ್ಲ, ಚಿಡಿ ಅಂತಂದ್ರೆ ಇಲ್ಲೇ ಪ್ರಾಣಿಗಳು ಬರ್ತಾವ. ಹಾಗಾದ್ರೆ ಭಾಗ್ ಚಿಡಿಯೋं का राजा है. ಚಿಡಿ ಅಂತಂದ್ರೆ ಪಕ್ಷಿ ಅಲ್ಲ, ಇಲ್ಲಿ ಪ್ರಾಣಿ ಸಂಗ್ರಹಾಲಯ ಚಿಡಿಯಾಘರ ಅಂತಂದ್ರೆ. ಹಾಗಾದ್ರೆ ಇಲ್ಲಿ ನಾವು ಈ ರೀತಿ ತಗೋಬಹುದು ಭಾಗ್ ಚಿಡಿಯೋं का राजा है ಅದನ್ನ ತಗೊಳ್ರಿ. ಯಾಕಂದ್ರೆ चील पक्षियों का राजा है ಇದನ್ನ ತಗೊಳ್ರಿ. ಎರಡನೇದು दूसरे जो शब्द है पंख. पंख ಅಂದ್ರೆ ರೆಕ್ಕೆ. मोर के पंख, मोर के पंख बहुत सुंदर होते हैं. मोर के पंख बहुत सुंदर होते हैं. ಇದು ಎರಡು. ಅದಕ್ಕಿಂತ ಮುಂಚೆ ನಾವು ಏನು ಮಾಡಬೇಕು? ಈಗ ಮೊದಲನೇ ಚಿತ್ರದಲ್ಲಿರ್ತಕ್ಕಂತಹ ಶಬ್ದಗಳು ಯಾವುದಂತಂದ್ರೆ ಉಡಾನ್ ಐತಿ. ಮೊದಲನೇದು ಗಿದಡ್, ಗಿದಡ್ ಅಂತ ಐತಿ. ಗಿದಡ್ ಅಂತಂದ್ರೆ ಗರುಡ. ಆಮೇಲೆ ಮೋರ್ ಅಂತಂದ್ರೆ ನವಿಲು. ಆಮೇಲೆ ಉಷ್ಟ್ರ ಪಕ್ಷಿ ಮೂರನೇದು ಉಷ್ಟ್ರ ಪಕ್ಷಿ. ಇದಕ್ಕೆ ನಾವು ಕನ್ನಡ ಒಳಗೂ ಕೂಡ ಉಷ್ಟ್ರ ಪಕ್ಷಿ ಅಂತ ಹೇಳ್ತೇವೆ. ಇದು ಮೊದಲನೇದು, ಇದು ಎರಡನೇದು, ಇದು ಮೂರನೇದು. ಆಮೇಲೆ ಕೋಯಲ್, ಕೋಯಲ್, ಕೋಗಿಲೆ, ಕೋಯಲ್, ಕೋಗಿಲೆ. ಆಮೇಲೆ ಈ ಕಡೆಗೆ ಚೀಲ್, ಹದ್ದು. ಇವುಗಳ ಚಿತ್ರದಲ್ಲಿರ್ತಕ್ಕಂಥದ್ದು. ಹಾಗಾದ್ರೆ ನೋಡ್ರಿ, ಅರ್ಥ ಗಿದಡ್, ಗರುಡ, ಮೋರ್, ನವಿಲು, ಉಷ್ಟ್ರ ಪಕ್ಷಿ ಚಿತ್ರ ಐತಿ. ಮೂರನೇ ಚಿತ್ರದಲ್ಲಿರ್ತಕ್ಕಂಥ ಪಕ್ಷಿ ಉಷ್ಟ್ರ ಪಕ್ಷಿ. ಅದಕ್ಕೆ ನಾವು ಕನ್ನಡ ಒಳಗೂ ಕೂಡ ಉಷ್ಟ್ರ ಪಕ್ಷಿ ಅಂತೇವೆ. ನಾಲ್ಕನೇ ಚಿತ್ರದಲ್ಲಿರೋದು ಕೋಯಲ್, ಕೋಗಿಲೆ. ಐದನೇದು ಚೀಲ್, ಹದ್ದು. ಹಾಗಾದ್ರೆ 5 ಶಬ್ದಗಳ ಅರ್ಥ. ನಂತರ ಏನ್ ಮಾಡ್ರಿ, ವಾಕ್ಯಗಳನ್ನ ಬರೀರಿ. ಇದರ ಮೂರನೇದು ಅಂಡ
ಯಾವ ರೀತಿ ವಾಕ್ಯ ಮಾಡಬೇಕು ಇದನ್ನ? उष्ट्र पक्षी के अंडे बहुत बड़े होते हैं. ಇಲ್ಲಿ उष्ट्र पक्षी का अंडा बहुत बड़ा होता है. उष्ट्र पक्षी का अंडा बहुत बड़ा होता है. और नंबर 4 में जो शब्द है आवाज और चित्र है कोयल. तो कोयल की आवाज बहुत मीठे होते हैं. नंबर 4 में जो शब्द है आवाज, आवाज ಅಂತಂದ್ರೆ ಧ್ವನಿ. कोयल की आवाज बहुत मीठे होते हैं. मीठे होते हैं. ಹಾಗಾದ್ರೆ आवाज ಅಂತಂದ್ರೆ ಧ್ವನಿ, ಇದ್ರದ್ದು कोयल के आवाज बहुत मीठे होते हैं. ಇನ್ನ ಐದನೇದು ಉಡಾನ್. ಐದನೇದು ಉಡಾನ್. ಐದನೇದು ಬರುತ್ತೆ ನೋಡ್ರಿ ಉಡಾನ್. ಉಡಾನ್ ಅಂತಂದ್ರೆ ಹಾರುವುದು. ಗಿದಡ್, गिदड़ बहुत ऊपर उड़ते हैं. ಗರುಡ ಬಹಳಷ್ಟು ಎತ್ತರಕ್ಕೆ ಹಾರುತ್ತದೆ. ಹೌದು. ಹಾಗಾದ್ರೆ ರಾಜ ಅಂತಂದ್ರೆ ನಾಯಕ, ಪಂಕ್ ಅಂತಂದ್ರೆ ರೆಕ್ಕೆಗಳು, ಅಂಡ ಅಂತಂದ್ರೆ ಮೊಟ್ಟೆ, ಆವಾಜ್ ಅಂತಂದ್ರೆ ಧ್ವನಿ, ಉಡಾನ್ ಅಂತಂದ್ರೆ ಹಾರುವುದು. ಹಾಗಾದ್ರೆ ರಾಜ ಇದರಲ್ಲಿ ಬರ್ತಕ್ಕಂಥ ವಾಕ್ಯ ಚೀಲ್ ಪಕ್ಷಿಯೋ ಕಾ ರಾಜ ಹೈ. ಹದ್ದು ಪಕ್ಷಿಗಳ ರಾಜ. ಎರಡನೇದು ಪಂಕ್ ರೆಕ್ಕೆಗಳು. ಮೋರ್ ಕೆ ಪಂಕ್ ಬಹುತ್ ಸುಂದರ್ ಹೋತೆ ಹೈ ಅಂತಂದ್ರೆ ನವಿಲಿನ ರೆಕ್ಕೆಗಳು ಬಹಳಷ್ಟು ಸುಂದರವಾಗಿರುತ್ತವೆ. ಮೂರನೇದು ಅಂಡ. ಅಂಡ ಅಂದ್ರೆ ಮೊಟ್ಟೆ. ಉಷ್ಟ್ರ ಪಕ್ಷಿ ಕಾ ಅಂಡ ಬಹುತ್ ಬಡಾ ಹೋತಾ ಹೈ ಅಂತಂದ್ರೆ ಉಷ್ಟ್ರ ಪಕ್ಷಿಯ ಮೊಟ್ಟೆ ಬಹಳಷ್ಟು ದೊಡ್ಡದಾಗಿರುತ್ತದೆ. ನಾಲ್ಕನೇದು ಆವಾಜ್. ಆವಾಜ್ ಅಂತಂದ್ರೆ ಧ್ವನಿ. ಕೋಯಲ್ ಕಿ ಆವಾಜ್ ಬಹುತ್ ಮಿಠೆ ಹೋತೆ ಹೈ. ಕೋಗಿಲೆಯ ಧ್ವನಿ ಬಹಳಷ್ಟು ಮಧುರವಾಗಿರುತ್ತದೆ. ಇನ್ನು ಐದನೇದು ಉಡಾನ್. ಗಿದಡ್ ಬಹುತ್ ಊಪರ್ ಉಡ್ತೆ ಹೈ ಅಂತಂದ್ರೆ ಗರುಡ ಬಹಳಷ್ಟು ಎತ್ತರಕ್ಕೆ ಹಾರುತ್ತದೆ. ಇವು ವಾಕ್ಯಗಳು. ಇನ್ನ ಪಾಲ್ತು ಪಕ್ಷಿಯ ಅಂತ ಬರ್ತದೆ. ಪಾಲ್ತು ಪಕ್ಷಿಯ ಅಂತಂದ್ರೆ ಸಾಕು ಪಕ್ಷಿಗಳು. ಮನೆಯಲ್ಲಿ ನಾವು ಸಾಕ್ತಕ್ಕಂತಹ ಪಕ್ಷಿಗಳು ಯಾವುವು? ಪಾಲ್ತು ಪಕ್ಷಿ. ಪಾಲ್ತು ಪಕ್ಷಿ. ಇದರ ಒಳ್ಳೆ ಪಾಲ್ತು ಪಕ್ಷಿಗಳು, ಸಾಕು ಪಕ್ಷಿಗಳು ಯಾವ್ಯಾವ ಬರ್ತಾವು? ತೋತ ಗಿಳಿ ಒಂದನೇದು, ಕೋಯಲ್ ಕೋಗಿಲೆ ಎರಡನೇದು, ಆಮೇಲೆ ಮುರ್ಗಿ ಕೋಳಿ ಮೂರನೇದು, ಆಮೇಲೆ ಕಬೂತರ್ ಪಾರಿವಾಳ ನಾಲ್ಕನೇದು, ಆಮೇಲೆ ಚಿಡಿಯಾ ಗುಬ್ಬಿ ಐದನೇದು. ಈ ರೀತಿ ಸಾಕು ಪಕ್ಷಿಗಳು ಬರ್ತಾವೆ. ಒಂದನೇದು ತೋತ, ಆಮೇಲೆ ಕಬೂತರ್, ಮೂರನೇದು ಮುರ್ಗಿ, ಆಮೇಲೆ ನಾಲ್ಕನೇದು ಚಿಡಿಯಾ ಗುಬ್ಬಿ, ಆಮೇಲೆ ಐದನೇದು ಹಂಸ. ಈ ರೀತಿ ಪಾಲ್ತು ಪಕ್ಷಿಗಳು ಅಂತಂದ್ರೆ ಸಾಕು ಪಕ್ಷಿಗಳು ಬರ್ತಾವೆ. ಹಾಗಾದ್ರೆ ಇಲ್ಲಿ ತೋತ ಅಂತಾರೆ ಗಿಳಿ, ಕಬೂತರ್ ಅಂತಂದ್ರೆ ಪಾರಿವಾಳ, ಮುರ್ಗಿ ಅಂತಂದ್ರೆ ಕೋಳಿ, ನಾಲ್ಕನೇ ಚಿಡಿ ಅಂತಂದ್ರೆ ಗುಬ್ಬಚ್ಚಿ, ಆಮೇಲೆ ಹಂಸ ಅಂದ್ರೆ ಹಂಸ ಪಕ್ಷಿ. ಇವಿಷ್ಟು ಬರ್ತಕ್ಕಂಥವು ಸಾಕು ಪಕ್ಷಿಗಳು. ಹಾಗಾದ್ರೆ ನಾವು ಇವತ್ತಿನ ಈ ಒಂದು ಅವಧಿಯಲ್ಲಿ ಚಿಡಿಯಾ ಘರ್ ಈ ಅಭ್ಯಾಸ
ಇಲ್ಲಿಗೆ ಮುಗೀತು. ನೀವೇನ್ ಮಾಡಬೇಕು, ಶಬ್ದಗಳ ಅರ್ಥ, ಆಮೇಲೆ ವಾಕ್ಯಗಳು, ಆಮೇಲೆ ಪಾಲ್ತು ಪಕ್ಷಿ, ಪಾಲ್ತು ಜಾನುವಾರು, ಜಂಗಲಿ ಜಾನುವಾರು ಇವುಗಳನ್ನೆಲ್ಲ ಬರೆದು ಪೂರ್ಣ ಮಾಡಿ ಅಂತ ಹೇಳ್ತಾ ಮುಂದಿನ ಅವಧಿಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.